ಹಾಯ್ ಎಲ್ಲ ಹೇಗಿದ್ದೀರಾ? ನಾವಿವತ್ತು ಕ್ರಾನ್ ಕನ್ಸರ್ವೇಟ್ರಿ ಅಂತ ಅದನ್ನು ನೋಡೋಕೆ ಬಂದಿದ್ದೀವಿ. ಇದು ಅಮೇರಿಕಾದ ಒಂದು ಗ್ರೀನ್ ಹೌಸ್ ಮಾದರಿನಲ್ಲಿದೆ. ಇಲ್ಲಿ ಎಲ್ಲ ಥರದ ಸಸ್ಯಗಳನ್ನು ಇಟ್ಟಿದ್ದಾರೆ, ಪ್ರಪಂಚದ ಬೇರೆ ಬೇರೆ ಭಾಗದ್ದು. ಒಂದು ಬಟರ್ಫ್ಲೈ ಗಾರ್ಡನ್ ಇದೆ, 20 ಫೀಟಿನ ಜಲಪಾತ ಇದೆ, ಆಮೇಲೆ ಬೇರೆ ಬೇರೆ ಥರದ ಹೌಸ್ಗಳನ್ನು ಇಟ್ಟಿದ್ದಾರೆ. ಇಲ್ಲದೆ ಇದು ಹೋಗ್ತಿರೋದು ಪಾಮ್ ಹೌಸ್. ಕಾರ್ ಮಧ್ಯ ಹೋಗ್ತಾ ಇದ್ದೀವಿ. ಇಲ್ಲೊಂದು ಗುಹೆ ಬರ್ತಾ ಇದೆ ನೋಡಿ, ಗುಹೆಯಿಂದ ಹೊರಗೆ ಬರ್ತಾ ಇದ್ದೀವಿ. ಈಗ ಹೊರಗೆ ಬಂದರೆ ಮತ್ತೆ ಇದೆ ಈ ಸಸ್ಯ ಕಾಶಿ. 3500 ಮಾದರಿಯ ಸಸ್ಯಗಳಿದೆಯಂತೆ ಇಲ್ಲಿ. ಇದು ಪಾಮ್ ಹೌಸ್ ಅಂತ ಇದೆ. ಈ ಪಾಮ್ಗಳೆಲ್ಲ ಕಾಣುತ್ತೆ ನೋಡಿ, ಇಲ್ಲಿ ಪಾಮ್ ಟ್ರೀಗಳು ಎಲ್ಲ ಕಾಣ್ತಾ ಇದೆ. ಕಾಡಿಂದ ಹೊರಗೆ ಬರ್ತಿದ್ದಾಗೆ ಈ ಬೋನ್ಸಾಯ್ ಗಾರ್ಡನ್ ಅಂತ ಸಿಗುತ್ತೆ. ಹಲವು ಥರದ ಬೋನ್ಸಾಯ್ ಸಸ್ಯಗಳನ್ನು ನೋಡ್ಬೋದು ಇಲ್ಲಿ ನಾವು. ಅಲ್ಲೇ ಅದರ ಹೊರಗೆ ಮಕ್ಕಳಿಗೆ ಆಟ ಆಡೋಕ್ಕೆ ಕೂಡ ಹಲವು ಆಟ ಸಾಮಾನುಗಳಿದೆ, ಕಾಡಿನ ಮಾದರಿದು. ಬೇರೆ ಬೇರೆ ಥರದ ಕೀಗಳನ್ನೆಲ್ಲ ನೋಡ್ಬೋದು ಅವರು. ಈ ಹೂಗಳಲ್ಲಿ ಎಷ್ಟು ಚೆನ್ನಾಗಿ ಚಿತ್ತಾರ ಮಾಡಿದಾರಲ್ವಾ ಗಿಡಗಳಿಂದ. ಇದೇ ಆವರಣದಲ್ಲಿ ಸಂಜೆ ಮದುವೆ ಇತ್ತು. ಅಮೇರಿಕದ ಮದುವೆ ಚಪ್ರ ನೋಡಿ ಹೇಗಿರುತ್ತೆ ಅಂತ. ಅಲ್ಲಿಂದ ಹಾಗೆ ಮುಂದೆ ಬರ್ತಿದ್ದ ಹಾಗೆ ಆರ್ಕಿಡ್ ಹೌಸ್ ಅಂತ ಸಿಗುತ್ತೆ. ಇಲ್ಲಿ ಹಲವು ಥರದ ಆರ್ಕಿಡ್ ಸಸ್ಯಗಳನ್ನು ಮತ್ತು ಹೂಗಳನ್ನು ನೋಡ್ಬೋದು. ಅಲ್ಲಿಂದ ಹಾಗೆ ಹೊರಗೆ ಬರ್ತಿದ್ದಾಗೆ ಡೆಸರ್ಟ್ ಹೌಸ್ ಅಂತ ಸಿಗುತ್ತೆ. ಇಲ್ಲಿ ಹಲವು ಥರದ ಮರುಭೂಮಿಯ ಕಳ್ಳಿಗಳನ್ನು ಮತ್ತು ಹಲವು ಡ್ರ್ಯಾಗನ್ ಹೂಗಳನ್ನು ನೋಡ್ಬೋದು. ಈ ಬೋನ್ಸಾಯಿಗಳು ಎಷ್ಟು ಚೆನ್ನಾಗಿರುತ್ತಲ್ವ ನೋಡೋಕ್ಕೆ. ಅದನ್ನು ನೋಡ್ಕೋತಾ ಹಾಗೆ ಮುಂದೆ ಫರ್ನ್ ಹೌಸಿಗೆ ಬಂದ್ವಿ. ಇಲ್ಲೊಂದು ಫಿಶ್ ಪಾಂಡ್ ಇದೆ ಮತ್ತು ಹಲವು ಥರ ಸಸ್ಯಗಳಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.